ನಮಸ್ಕಾರಗಳು. ನನ್ನ ಹೆಸರು ಸೌಭಾಗ್ಯ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಪಿಲಾಪುರ. ನನ್ನ ವಿಷಯ ತ್ರಿಭುಜದ ಹೊರಕೋನದ ಗುಣಲಕ್ಷಣ ಬಗ್ಗೆ ತಿಳಿಯುವುದು. ಒಂದೊಂದಾಗಿ ತಿಳಿಯೋಣ. ಸಿ ಕೋನ ಕಂಡುಹಿಡಬೇಕಂದ್ರೆ ಎ ಕೋನ ತೆಗೆದುಕೊಂಡು ಸಿ ಕೋನ ಮೇಲೆ ಇಡಬೇಕು, ಮತ್ತು ಬಿ ಕೋನ ತೆಗೆದುಕೊಂಡು ಸಿ ಕೋನ ಮೇಲೆ ಇಟ್ಟಾಗ ಸಿ ಕೋನವು ಪೂರ್ಣಗೊಳ್ಳುತ್ತದೆ. ಅದೇ ರೀತಿ ಎ ಕೋನ ಕಂಡುಹಿಡಬೇಕಂದ್ರೆ ಸಿ ಕೋನ ತೆಗೆದುಕೊಂಡು ಎ ಕೋನ ಮೇಲೆ ಇಡಬೇಕು ಮತ್ತು ಬಿ ಕೋನ ತೆಗೆದುಕೊಂಡು ಎ ಕೋನ ಮೇಲೆ ಇಟ್ಟಾಗ ಎ ಕೋನವು ಪೂರ್ಣಗೊಳ್ಳುತ್ತದೆ. ಕೋನ ಬಿ ಹೊರಗಿನ ಕೋನ ಕಂಡುಹಿಡಬೇಕಂದ್ರೆ ಎ ಕೋನ ತೆಗೆದುಕೊಂಡು ಬಿ ಕೋನ ಮೇಲೆ ಇಡಬೇಕು, ಸಿ ಕೋನ ತೆಗೆದುಕೊಂಡು ಬಿ ಕೋನ ಮೇಲೆ ಇಟ್ಟಾಗ ಬಿ ಕೋನವು ಪೂರ್ಣಗೊಳ್ಳುತ್ತದೆ. ಇದರಿಂದ ತಿಳಿದಿರುವುದೇನೆಂದರೆ ಒಂದು ತ್ರಿಭುಜದ ಹೊರಕೋನವು ಅವುಗಳ ಒಳಹಂತರಾಭಿಮುಖ ಕೋನಗಳ ಮೊತ್ತಕ್ಕೆ ಸಮನಾಗಿರುತ್ತದೆ ಎಂದು ತಿಳಿದುಕೊಂಡಿರ್ತೇವೆ. ರೈಟ್. ನನ್ನ ಶಾಲೆ ಹೆಸರು ಸರ್ಕಾರಿ ಹಿರಿಯ ಪ್ರೌಢಶಾಲೆ ಪಿಲಾಪುರ. ನನ್ನ ವಿಷಯ ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಶೀಲಾ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನನ್ನ ಶಾಲೆ ಹೆಸರು GHS ಪಿಲಾಪುರ. ನನ್ನ ವಿಷಯ ಶೃಂಗಾಭಿಮುಖ. ಇಲ್ಲಿ ಎರಡು ರೇಖೆಗಳು ಒಂದೊಂದು ಛೇದಿಸಿದಾಗ ಇದರ ಶೃಂಗಕ್ಕೆ ಅಭಿಮುಖವಾಗಿರುವ ಕೋನಗಳು ಸಮ. ಇದರ ಸಂಬಂಧ ಏನೆಂದು ತಿಳಿಯೋಣ. ಇಲ್ಲಿ ಎರಡು ರೇಖೆಗಳು ಪರಸ್ಪರ ಛೇದಿಸಿವೆ. ಓ ಬಿಂದುವಿನಿಂದ ಛೇದಿಸಿರುವ ರೇಖೆಗಳ ಅಳತೆಯನ್ನು ನೋಡೋಣ. 10, 20, 30, 40, 50, 60, 70. 10, 20, 30, 40, 50, 60, 70. ಅದೇ ರೀತಿಯಾಗಿ 10, 20, 30, 40, 50, 60, 70, 80, 90. 10, 20, 30, 40, 50, 60, 70, 80, 90. ಇದರಿಂದ ಏನು ತಿಳಿದುಕೊಳ್ಳುತ್ತೇವೆ ಎಂದರೆ ಇದರ ಶೃಂಗಕ್ಕೆ ಅಭಿಮುಖವಾಗಿರುವ ಕೋನಗಳು ಸಮವಾಗಿರುತ್ತವೆ. ಎಲ್ಲರಿಗೂ ನಮಸ್ಕಾರಗಳು. ನನ್ನ ಹೆಸರು ನಿವೇದಿತ. ನಾನು 8ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಪಿಲಾಪುರ. ನಾವು ಈಗ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ 360 ಡಿಗ್ರಿ ಆಗಿದೆ ಅಥವಾ ಆಗಿಲ್ಲವೆಂದು ನೋಡೋಣ. ಬಹುಭುಜಾಕೃತಿ ಎಂದರೆ 3 ಅಥವಾ 3ಕ್ಕಿಂತ ಹೆಚ್ಚು ಭಾಗಗಳನ್ನು ಹೊಂದಿರುವ ಆಕೃತಿಯೇ ಬಹುಭುಜಾಕೃತಿ. ಮೊದಲನೆಯದು ತ್ರಿಭುಜ. ತ್ರಿಭುಜದ ಹೊರಕೋನಗಳನ್ನು ನಾವು ಒಂದನ್ನೊಂದು ಕೂಡಿಸೋಣ. ಒಂದನ್ನೊಂದು ಕೂಡಿಸೋಣ. ನಮಗೆ ಒಂದು ಪೂರ್ಣ ಕೋನ ಸಿಗುತ್ತದೆ. ಹಾಗಾದರೆ ಪೂರ್ಣ ಕೋನ ಎಷ್ಟಿರುತ್ತೆ? 360 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಬಹುಭುಜಾಕೃತಿಯ ತ್ರಿಭುಜದ ಹೊರಕೋನ ಎಷ್ಟಾಗಿರುತ್ತದೆ? 360 ಡಿಗ್ರಿ ಆಗಿದೆ. ಹಾಗಾದರೆ ಎರಡನೆಯದು ಪಂಚಭುಜಾಕೃತಿ. ಪಂಚಭುಜಾಕೃತಿಯ ಹೊರಕೋನಗಳನ್ನು ಮತ್ತೆ ನಾವು ಕೂಡಿಸೋಣ. ಒಂದನ್ನೊಂದು ಕೂಡಿಸಿದಾಗ ಮತ್ತೆ ನಮಗೆ ಒಂದು ವೃತ್ತ ಸಿಗುತ್ತದೆ. ಹಾಗಾದರೆ ವೃತ್ತದ ಡಿಗ್ರಿ ಎಷ್ಟಿರುತ್ತೆ? 360 ಡಿಗ್ರಿ ಆಗಿರುತ್ತದೆ. ಹಾಗಾದರೆ ಮೂರನೆಯದು ಚತುರ್ಭುಜ. ಚತುರ್ಭುಜದ ಹೊರಕೋನಗಳನ್ನು ಮತ್ತೆ ನಾವು ಒಂದಕ್ಕೊಂದು ಕೂಡಿಸೋಣ. ಹೊರಕೋನಗಳನ್ನು ಒಂದಕ್ಕೊಂದು ಕೂಡಿಸಿದಾಗ ಮತ್ತೆ ನಮಗೆ ಒಂದು ಪೂರ್ಣ ಕೋನ ಸಿಗುತ್ತದೆ. ಹಾಗಾದರೆ ಬಹುಭುಜಾಕೃತಿಯ ಹೊರಕೋನಗಳ ಮೊತ್ತ 360 ಡಿಗ್ರಿ ಆಗಿದೆ ಎಂಬ ಈ ಪ್ರಯೋಗದಿಂದ ತಿಳಿದುಕೊಳ್ಳೋಣ. ಧನ್ಯವಾದ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಷಾ. ನಾನು ಓದುತ್ತಿರುವುದು 9ನೇ ತರಗತಿಯಲ್ಲಿ. ನನ್ನ ಹೆಸರು GHS ಪಿಲಾಪುರ ಶಾಲೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಐಷಾ ಮುಜಾವರ್. ನಾನು ಓದುತ್ತಿರುವುದು 9ನೇ ತರಗತಿಯಲ್ಲಿ. ನಮ್ಮ ಶಾಲೆ ಹೆಸರು ಸರ್ಕಾರಿ ಪ್ರೌಢಶಾಲೆ ಪಿಲಾಪುರ. ಕೋನಗಳ ವಿಧಾನ ನೋಡೋಣ ಬನ್ನಿ. ಶೂನ್ಯ ಕೋನ ಎಂದರೆ 0 ಇರುವಂತೆ ಕೋನಕ್ಕೆ ಶೂನ್ಯ ಕೋನ ಎನ್ನುವರು. 0 ಇಂದ ಒಳಗಿನ ಕೋನಗಳನ್ನು ಲಘು. 0 ಇಂದ 90 ಒಳಗಿನ ಕೋನಗಳು ಲಘು ಕೋನಗಳು. 90 ಡಿಗ್ರಿಯ ಕೋನಗಳು ಲಂಬ ಕೋನ. 90 ರಿಂದ 180 ಕೋನಗಳು ಸರಳು ಕೋನ. 80 ರಿಂದ ಒಳಗಿನ ಕೋನ 90 ರಿಂದ 80 ಡಿಗ್ರಿಯ ಕೋನವು ವಿಶಾಲ ಕೋನ. 90 ರಿಂದ 180 ಡಿಗ್ರಿಯ ಒಳಗಿನ ಕೋನ ವಿಶಾಲ ಕೋನ. 80 ಡಿಗ್ರಿಯ ಕೋನ ಸರಳು ಕೋನ. 180 ಡಿಗ್ರಿಯ ಸರಳು ಕೋನ. 180 ರಿಂದ ಒಳಗಿನ ಕೋನ ಒಳಗಿನ ಕೋನವು 360 ಡಿಗ್ರಿಯ ಕೋನವು 380 ಡಿಗ್ರಿ. 360 ಡಿಗ್ರಿ ಒಳಗಿನ ಕೋನವು ಸರಳಾರ್ಥಿಕ ಕೋನ. 360 ಡಿಗ್ರಿಯ ಕೋನವು ಪೂರ್ಣ ಕೋನ. ಧನ್ಯವಾದಗಳು. ನಮಸ್ತೆ. ನನ್ನ ಹೆಸರು ವಿಜಯಲಕ್ಷ್ಮಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ.
ನನ್ನ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಪೀರಾಪುರ್. ನಾನು ತಗೊಂಡಿರುವ ವಿಷಯ ಏನೆಂದರೆ ಲಂಬಪೂರಕ ಕೋನ ಎಂದರೆ 90 ಡಿಗ್ರಿ ಇರುವ ಒಂದು ಕೋನ 90 ಡಿಗ್ರಿ ಆಗಿದ್ದರೆ ಅದನ್ನು ಲಂಬಪೂರಕ ಕೋನ ಎನ್ನುತ್ತೇವೆ. ಎರಡು ಪಾರ್ಶ್ವಕೋನಗಳ ಮೊತ್ತ 90 ಎರಡು ಪಾರ್ಶ್ವಕೋನ 90 ಡಿಗ್ರಿ ಆಗಿದ್ದರೆ ಅದನ್ನು ಲಂಬಕೋನ ಎನ್ನುತ್ತೇವೆ. ಎರಡು ಪಾರ್ಶ್ವಕೋನಗಳ ಮೊತ್ತ 90 ಡಿಗ್ರಿ ಆಗಿದ್ದರೆ ಅದನ್ನು ಲಂಬಪೂರಕ ಕೋನ ಎನ್ನುತ್ತೇವೆ. ಈಗ ಉದಾಹರಣೆ ನೋಡೋಣ ಬನ್ನಿ. 40 ಡಿಗ್ರಿ ಇದ್ದಾಗ ಇದಕ್ಕೆ ಇನ್ನೂ ಎಷ್ಟು ಡಿಗ್ರಿ ಸೇರಿಸಿದಾಗ 90 ಡಿಗ್ರಿ ಆಗುತ್ತೆ ಎಂದು ತಿಳಿಯೋಣ. 10, 20, 30, 40, 50. ಇದಕ್ಕೆ ಇನ್ನೂ 50 ಡಿಗ್ರಿ ಸೇರಿಸಿದಾಗ ಇದು 90 ಡಿಗ್ರಿ ಆಗುತ್ತದೆ. ಧನ್ಯವಾದ. ಇನ್ನೊಂದು ನೋಡೋಣ. ಈಗ 20 ಡಿಗ್ರಿ ಇದ್ದಾಗ ಇನ್ನೂ ಎಷ್ಟು ಡಿಗ್ರಿ ಸೇರಿಸಿದಾಗ ಇದು 90 ಡಿಗ್ರಿ ಆಗುತ್ತೆ ಎಂದು ತಿಳಿಯೋಣ. 10, 20, 30, 40, 50, 60, 70. ಇನ್ನೂ 70 ಡಿಗ್ರಿ ಸೇರಿಸಿದಾಗ ಇದು 90 ಡಿಗ್ರಿ ಪೂರ್ಣಗೊಳ್ಳುತ್ತದೆ. ಧನ್ಯವಾದಗಳು. ನಮಸ್ಕಾರ, ನನ್ನ ಹೆಸರು ಭಾಗ್ಯಶ್ರೀ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಮ್ಮ ಶಾಲೆಯ ಹೆಸರು ಸರ್ಕಾರಿ ಪ್ರೌಢಶಾಲೆ ಪೀರಾಪುರ್. ನಾನು ತಗೊಂಡಿರುವ ವಿಷಯ ಏನೆಂದರೆ ಪರಿಪೂರಕ ಕೋನಗಳು. ಪರಿಪೂರಕ ಕೋನ ಎಂದರೆ ಎರಡು ಪಾರ್ಶ್ವಕೋನಗಳ ಮೊತ್ತ 180 ಡಿಗ್ರಿ ಆದಾಗ ಅದು ಪರಿಪೂರಕ ಕೋನ ಆಗುತ್ತದೆ. ಉದಾಹರಣೆ ತಿಳಿದುಕೊಳ್ಳೋಣ ಬನ್ನಿ. 90ರ ಪರಿಪೂರಕ ಕೋನ 90 ಡಿಗ್ರಿ, 100ರ ಪರಿಪೂರಕ ಕೋನ 80 ಡಿಗ್ರಿ, 110ರ ಪರಿಪೂರಕ ಕೋನ 70 ಡಿಗ್ರಿ, 50ರ ಪರಿಪೂರಕ ಕೋನ 130 ಡಿಗ್ರಿ. ಧನ್ಯವಾದ. ಹಾಂ 9. ಒಂಬತ್ತನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಗೋಳದ ಬಗ್ಗೆ ಹೇಳುತ್ತಿದ್ದೇನೆ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯುವುದು. ಇದೊಂದು ಗೋಳಾಕಾರದ ಚೆಂಡು. ಇದಕ್ಕೆ ಸಂಪೂರ್ಣವಾಗಿ ದಾರವನ್ನು ಸುತ್ತಲಾಗಿದೆ. ಗೋಳದ ಅಳತೆಯಂತೆ ಒಂದು ಬಾಲನ್ನು ಹಾಕಲಾಗಿದೆ. ತ್ರಿಜ್ಯದ 2ರಷ್ಟು ವ್ಯಾಸವಿರುತ್ತದೆ. ಆ ತ್ರಿಜ್ಯದ ಅಳತೆಯಿಂದ ಒಂದು ವೃತ್ತವನ್ನು ಹಾಕಲಾಗಿದೆ. ಅದೇ ರೀತಿ ಇನ್ನೊಂದು ವೃತ್ತವನ್ನು ಹಾಕಲಾಗಿದೆ. ಅದೇ ರೀತಿಯಾಗಿ 4 ವೃತ್ತಗಳನ್ನು ಹಾಕಲಾಗಿದೆ. ಒಂದು ವೃತ್ತದ ವಿಸ್ತೀರ್ಣವು πr² ಆದರೆ ಸರಿ. ಬಾಲಿಗೆ ಸುತ್ತಿದ ದಾರವನ್ನು ಒಂದು ವೃತ್ತಕ್ಕೆ ತುಂಬಿದಾಗ πr² ಆಗುತ್ತದೆ. ಬಾಲಿಗೆ ಸುತ್ತಿದ ದಾರವನ್ನು 4 ವೃತ್ತಗಳಿಗೆ ತುಂಬಿದಾಗ ಸಂಪೂರ್ಣವಾಗುತ್ತದೆ. ಗೋಳದ ಪೂರ್ಣ ಮೇಲ್ಮೈ ವಿಸ್ತೀರ್ಣವು πr²